ಹಾಕಪ್ಪ ಸಾಕು ಸಾಕು, ಅದೆರಡು ಹಾಕು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 5 ವ್ಲಾಗ್ಸ್. ಸ್ವಾಗತಂ ಸುಸ್ವಾಗತಂ. ಬೆಳಗ್ಗೆ ಎದ್ದು ಟೆರೆಸ್ ಡ್ಯಾಮ್ಗೆ ಫಿಶ್ ತರಕ್ಕೆ ಬಂದ್ವಿ. ಫಿಶೇ ಬಂದಿಲ್ಲ ಇಲ್ಲ. ಮನೆಗೂ ಅಲ್ಲಿ ಇಲ್ಲಿ ಹುಡುಕಿ ಒಂದು 2 kg ಫಿಶ್ ತೊಗೊಂಡು ಕ್ಲೀನಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ವಿ. A few moments later. ಈ ನಡುವೆ ಡ್ಯಾಮಲ್ಲಿ ಒರಿಜಿನಲ್ ಡ್ಯಾಮಿನೇ ಸಿಗ್ತಾಯಿಲ್ಲ ಗೈಸ್. ಏನಕ್ಕೆಂದರೆ ಹೊರಗಡೆಯಿಂದ ಎಲ್ಲ ತರಿಸಿ ಮಾರಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಆ್ಯಕ್ಚುಲಿ ಹೋದಾಗ ಬೆಳಗ್ಗೆ ಮೀನು ಬಂದಿರಲಿಲ್ಲ. ಅಲ್ಲೊಂದು ಕಡೆ ಬಲೆ ಹಾಕಿ ಅವಾಗ ತಾನೇ ತೆಗೆದು ಬಲೆಯಿಂದ ಬಿಡಿಸ್ತಾಯಿದ್ರು. ಅಲ್ಲಿಂದ ಒಂದು 2 kg ತೂಗುವಷ್ಟು ಮೀನು ತಗೊಂಡು ಕಾಟ್ಲಾ ಫಿಶು ಒರಿಜಿನಲ್ ಡ್ಯಾಮ್ದೇ ಕಟ್ ಮಾಡಿಸ್ತಾಯಿದ್ವಿ. ಇವ್ರ ಅಂಗಡಿಲೇ ಪ್ರತಿ ಸಲ ತಗೊಳ್ಳೋದು, ಬಟ್ ಇರಲಿಲ್ಲ, ಸ್ಟಾಕ್ ಬಂದಿರಲಿಲ್ಲ. ನೀಟಾಗಿ ಕಟ್ ಮಾಡಿಕೊಡ್ತಾರೆ. ಆಮೇಲೆ ಒಂದೊಂದು ಕ್ಲೀನಿಂಗ್ ದುಡ್ಡು ಕೇಳಲ್ಲ ಇವರು. ಇವ್ರ ಹತ್ರನೇ ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಕ್ಲೀನಿಂಗ್ ದುಡ್ಡು ಕೇಳ್ತಿರ್ಲಿಲ್ಲ. ಮತ್ತು ಕ್ಲೀನಿಂಗ್ ದುಡ್ಡು ನಾವೇ ಕೊಟ್ಬಿಟ್ಟು ನೀಟಾಗಿ ಹೆಂಗೆ ಬೇಕು ಹಂಗೆ ಕಟ್ ಮಾಡಿಸ್ಕೊಂಡು ತಂದ್ವಿ. ನೋಡ್ಬೋದು, ತುಂಬ ವೆಯ್ಟ್ ಏನಿಲ್ಲ. ಅದು ಕ್ಲೀನ್ ಮಾಡಿಸಿದ್ರೆ ಒಂದು 1.5 kg ಬರ್ಬೋದು. ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ತೂಕ ಹಾಕ್ಬಿಟ್ಟು ಎಷ್ಟು kg ಬಂದಿದೆ ಅಂತ. ಸಾಂಬಾರಿಗೆ ಸ್ವಲ್ಪ, ಕಬಾಬ್ಗೆ ಸ್ವಲ್ಪ ಕಟ್ ಮಾಡ್ತಾಯಿದ್ವಿ. ಸಾಂಬಾರಿಗೆ ನೀಟಾಗಿ ಸ್ಲೈಸ್ ಹೊಡಿತಾ ಇದ್ದಾರೆ, ನೋಡ್ಬೋದು ನೀವೇ. ಈಗ ಸ್ವಲ್ಪ ನಿಮಗೆ ಕಬಾಬು ಕಟ್ ಮಾಡ್ಕೋತಾರೆ. ನೀಟಾಗಿ ಸ್ಲೈಸ್ ಮಾಡಿ ಬೋನ್ ತೆಗೆದು ಕಬಾಬಿಗೆ ಸಣ್ಣದಾಗಿ ಹೆಚ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕೊಡ್ತಾರೆ. ನೆಕ್ಸ್ಟು ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಜೂಟ್ ಹಾಕಬೇಕು. ಜೂಟ್ ಹಾಕ್ತೀವಿ. ನೆಕ್ಸ್ಟು ವೆಯ್ಟ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ ಎಲ್ಲ ಸೇರಿದ್ರೆ ಒಂದು 1600 ಗ್ರಾಮ್ 1700 ಗ್ರಾಮ್ ಬರ್ಬೋದು. ನೋಡೋಣ ಈಗ ಕೊನೆಯಲ್ಲಿ ತೂಕ ಹಾಕಬೇಕಾದ್ರೆ ನೋಡ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಅಂದರೆ ಮಿಠಾಯಿ ಹೊಡೆದಂಗೆ ಹೊಡಿತಾರೆ ಪೀಸ್ಗಳನ್ನ. ಆಮೇಲೆ ಇವ್ರು ಯೂಸ್ ಮಾಡೋ ಸತ್ತರಗಳು ವೆಯ್ಟ್ ಇರ್ತವೆ. ಕಾಮನ್ನಾಗಿ ನಮಗೆ ಒಂದು 2-3 kg ಕಟ್ ಮಾಡೋ ಅಷ್ಟರೊಳಗಡೆ ಕೈ ನೋವು ಬಂದುಬಿಡುತ್ತೆ. ಅವರು 30-40 kg ಕಟ್ ಮಾಡ್ತಾರೆ. 1600 ಗ್ರಾಮ್ ಇದೆ, ನೋ ಲಾಸ್. ಹೋದ ಭಾನುವಾರ ನಾಟಿ ಮಾಡಿಸಿದೆ ಶಿವರಾತ್ರಿ ಹಬ್ಬದ ದಿನ. ಇವತ್ತು ಶನಿವಾರ. ಮೊನ್ನೆ ನಿಮಗೆ ಕಳೆ ಔಷಧಿ ಹಾಕಿ ಒಂದಿನ ಫುಲ್ ಡ್ರೈಗಿಟ್ಟು ಈಗ ತಿರ್ಗಾ ನೀರು ಮಾಡಿರೋದಿದು. ಸಂತೋಷ, ಬಹಳ ಸಂತೋಷ. ಈಗ ಒಂದು ಎಳ್ಳೀರು ಕುಡ್ಕೊಂಡು ಮೇವು ಕೊಯ್ಯಕ್ಕೆ ಹೋಗ್ಬೇಕು. ಇಲ್ಲಿ ನೋಡ್ಬೋದು ನೀವು, ಸುಮ್ಮನೆ ಜಸ್ಟ್ ಸ್ಕೂಟ್ರಿಂದ ಕೆಳಗೆ ಬಿತ್ತು ಅಷ್ಟೇ. ಸ್ಕೂಟ್ರ್ ಮೇಲೆ ಇಟ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದಿದ್ದು. ಸ್ಕೂಟ್ರಿಂದ ಕೆಳಗೆ ಬಿದ್ದಿದ್ದಕ್ಕೆ ಹೊಡೆದಾಗಿದೆ. ಎಷ್ಟು ಎಳ್ಸಾಗಿದೆ ಎಳ್ಳೀರು, ಜಸ್ಟ್ ಸ್ಕೂಟ್ರಿಂದ, ಆ ಸ್ಕೂಟ್ರಿಂದ ಕೆಳಗೆ ಬಿತ್ತು ಅಷ್ಟೇ. Cheers. ಡ್ಯೂಟಿ ಸ್ಟಾರ್ಟ್ ಗೈಸ್. ಈಗ 4 ಹಸುಗೆ ಮೇವು ಮಾಡಬೇಕು. ಮೇವು ಮಾಡಿಬಿಟ್ಟು ನೆಕ್ಸ್ಟ್ ಮನೆಗೆ ಓಡ್ತಾ ಇರೋದೆ. ನಾಷ್ಟ ಹೊಡ್ಕೊಂಡು ಕೆಲಸ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಒಂದು 10 ಸೆಕೆಂಡು ನೇಚರ್ ಸೌಂಡ್ನ ಫೀಲ್ ಮಾಡಿ. ಎಷ್ಟು ಪೀಸ್ ಅನ್ಸುತ್ತಲ್ವ ಬೆಳಗ್ಗೆ ನೇಚರ್ ಸೌಂಡು. ಯಾರು ಡಿಸ್ಟರ್ಬೆನ್ಸ್ ಇರಲ್ಲ, ಫ್ರೆಶ್ ಗಾಡಿ. ಹಳ್ಳಿ ಲೈಫೇ ಚಂದ. ನಿಮ್ಮ ಮಧ್ಯದಲ್ಲಿ ಮಾತಾಡ್ಸಿದ್ರಲ್ಲ ಸಾಕು ಕೊಯ್ದಿದ್ದು ಅಂತ, ಅದು ಮಿಸ್ ಆಯಿತು. ಆ ಕಡೆ ಫೋಕಸ್ ಮಾಡ್ಬಿಟ್ಟೆ ಹೊಡ್ಕೊಂಡು ಸಾಕಾದಾಗ ಹರಿತದೆ ಡಿಡಿ. ಇಲ್ಲಿಂದ ಮುಗಿಸಿ ಮೇವನ್ನೆಲ್ಲ ಮನೆಗೆ ತಲುಪಿಸಿ ಆರಾಮಾಗಿ ಈ ಕಡೆ ಹಿಂಗೆ ತಿರುಗಿ ನೋಡಿದ್ರೆ, ಇನ್ನು ನಮ್ಮ ಮಕ್ಕಳು ಫೆಬ್ರವರಿ ಮಂತು ನಮಗೆ ಲವರ್ಸ್ ಇಲ್ಲ. ಕುಚ್ಚು ಮಾಡ್ಕೊಂಡು ನಮ್ಗೆ ಡಿಸ್ಟರ್ಬ್ ಮಾಡೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.